ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನು ವನವಾಸದ ಕಷ್ಟಗಳನ್ನು ವರ್ಣಿಸಿ ಕಾಡಿಗೆ ಬಾರದಿರುವಂತೆ ಸೀತೆಗೆ ಸಲಹೆ ಮಾಡಿದುದು ಎಂಬ 28ನೆಯ ಸರ್ಗಕ್ಕೆ ಸ್ವಾಗತ. ತಾನು ಹೇಳಿದಂತೆ ನಡೆಯಬೇಕು ಎಂಬಂತಹ ಗಂಡಸರ ಧೋರಣೆ ಹೇಗಿರುತ್ತದೆ, ಆದರೆ ಇಲ್ಲಿ ರಾಮ ಸೀತೆಯರ ಪ್ರೇಮ ಹೇಗಿದೆ? ಸೀತೆ ರಾಮನೊಂದಿಗಿರುವುದರಲ್ಲಿಯೇ ನನಗೆ ಸುಖವಿದೆ ಎಂದು ಹೇಳುತ್ತಿರುವುದು ಧರ್ಮವನ್ನು ಆಧರಿಸಿ ಅಲ್ಲ, ಶಾಸ್ತ್ರಗಳನ್ನು ಆಧರಿಸಿ ಅಲ್ಲ. ಆಕೆ ತನ್ನ ಸಹಜವಾದ ಪ್ರೇಮದಿಂದಲೇ ಹೇಳುತ್ತಿದ್ದಾಳೆ. ಏಕೆಂದರೆ ಶ್ರೀರಾಮನೂ ಕೂಡ ಅವಳನ್ನು ಅಷ್ಟೇ ಪ್ರೇಮದಿಂದ ನೋಡಿಕೊಂಡಿರಬೇಕಲ್ಲವೇ? ಈ ಭಾಗದಲ್ಲಿ, ಅಂದರೆ ಈ ಮುಂದಿನ ಸರ್ಗದಲ್ಲಿ, ಶ್ರೀರಾಮನು ತನ್ನ ಮಾತನ್ನು ಸೀತೆ ವಿರೋಧಿಸುತ್ತಿದ್ದರೂ ಕೂಡ ಎಷ್ಟು ಶಾಂತಿಯಿಂದ, ಪ್ರೀತಿಯಿಂದ, ಪ್ರೇಮದಿಂದ ಅವಳು ಬರುವುದು ಏಕೆ ಬೇಡ ಎಂಬುದನ್ನು ಅವಳಿಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ಅರಣ್ಯದಲ್ಲಿ ಅದೆಂತಹ ಕಷ್ಟವಾದರೂ ನೀನು ನನ್ನ ಜೊತೆ ಇರುವುದಾದರೆ ನಾನು ಸಹಿಸುತ್ತೇನೆ ಎನ್ನುವ ಸೀತೆಯ ಮನೋಭಾವವನ್ನು ಕಂಡು ಅದಕ್ಕೆ ಒಪ್ಪಿಕೊಂಡು ಶ್ರೀರಾಮನು ಅವಳನ್ನು ಕರೆದುಕೊಂಡು ಹೋಗುತ್ತಾನೆ. ನಿಜ, ಈಗಿನ ಕಾಲದಲ್ಲಿ ನಾವೇನು ಯಾವ ಅರಣ್ಯವಾಸಕ್ಕೂ ಹೋಗಬೇಕಾಗಿಲ್ಲ. ಆದರೆ ನಮ್ಮ ನಿತ್ಯ ಜೀವನವೇ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬಂದು ಅಲ್ಲಿ ಕೆಲಸ ಮಾಡುತ್ತಾ ಜೀವನ ನಿರ್ವಹಣೆಗಾಗಿ ನಾವು ಪಡುವ ಕಷ್ಟ ಯಾವ ಅರಣ್ಯವಾಸಕ್ಕೂ ಕಡಿಮೆ ಇರುವುದಿಲ್ಲ. ಆದರೆ ಅದೆಂತಹ ಕಷ್ಟವೇ ಬಂದರೂ ಹೆಣ್ಣಾದವಳು ನಿನ್ನೊಡನೆ ಇರುವುದೇ ನನಗೆ ಸುಖ ಎಂದು ಹೇಳಬೇಕಾದರೆ, ಗಂಡನಾದವನೂ ಕೂಡ ನಿನ್ನೊಡನೆ ಇರುವುದೇ ನನಗೆ ಸುಖ ಎನ್ನುವಂತೆ ಆಕೆಗೆ ಮನವರಿಕೆ ಮಾಡಿಕೊಟ್ಟಿರಬೇಕಲ್ಲವೇ? ಆಗಲೇ ತಾನೆ ಒಂದು ಗಂಡು ಒಂದು ಹೆಣ್ಣು ಹೇಗೋ ಎಲ್ಲೋ ಯಾರದ್ದೋ ಮನೆಯಲ್ಲಿ ಹುಟ್ಟಿದವರು ಹೊಂದಿಕೊಂಡು ಹೋಗಲು ಸಾಧ್ಯವಾಗುತ್ತದೆ. ಸಯೇವಂ ಭ್ರುವತೀಂ ಸೀತಾಂ ಧರ್ಮಜ್ಞಾಂ ಧರ್ಮವತ್ಸಲಃ ನನೇತುಂ ಕುರುತೆ ಬುದ್ಧಿಂ ವನೇ ದುಃಖಾನಿ ಚಿಂತಯನ್. ಧರ್ಮವತ್ಸಲನಾದ ಶ್ರೀರಾಮನು ಅರಣ್ಯದಲ್ಲಿರುವ ಕಷ್ಟಗಳನ್ನು ಸಮಾಲೋಚಿಸಿ ಕಾಡಿಗೆ ಕರೆದುಕೊಂಡು ಹೋಗಬೇಕೆಂದು ಒತ್ತಾಯ ಮಾಡಿ ಹೇಳುತ್ತಿದ್ದ ಧರ್ಮಜ್ಞಳಾದ ಸೀತೆಯನ್ನು ಕರೆದೊಯ್ಯಲು ಮನಸ್ಸು ಮಾಡಲಿಲ್ಲ. ಧರ್ಮಾತ್ಮನಾದ ಶ್ರೀರಾಮನು ವಿಲಪಿಸುತ್ತಾ ಕಂಬನಿ ದುಂಬಿದ ಕಣ್ಣುಗಳಿಂದ ಕೂಡಿದ್ದ ಸೀತೆಯನ್ನು ಸವಿಮಾತುಗಳಿಂದ ಸಂತೈಸುತ್ತಾ ಅವಳ ಮನಸ್ಸನ್ನು ಹೇಗಾದರೂ ಮಾಡಿ ಅರಣ್ಯ ಪ್ರವಾಸದ ಬಯಕೆಯಿಂದ ಹಿಂತಿರುಗಿಸಬೇಕೆಂಬ ಆಶಯದಿಂದ ಹೇಳತೊಡಗಿದನು. ಸೀತೆ, ನೀನು ಮಹಾಕುಲ ಪ್ರಸೂತಳಾಗಿರುವೆ, ಧರ್ಮಜ್ಞಳಾಗಿರುವೆ ಮತ್ತು ಯಾವಾಗಲೂ ಧರ್ಮದಲ್ಲಿಯೇ ನಿರತಳಾಗಿರುವೆ. ನೀನು ನನ್ನ ಮನಸ್ಸಿಗೂ ಸುಖವಾಗುವಂತೆ ಇಲ್ಲಿಯೇ ಇದ್ದುಕೊಂಡು ಧರ್ಮಾಚರಣೆಯನ್ನು ಮಾಡು. ಅಬಲೆಯೇ, ನಾನು ಹೇಳುವ ಹಾಗೆ ಮಾಡುವುದು ನಿನಗೆ ಉಚಿತವಾಗಿದೆ. ಅರಣ್ಯವಾಸದಲ್ಲಿ ಬಹಳ ತೊಂದರೆಗಳಿವೆ. ಎಲ್ಲವನ್ನು ವಿವರವಾಗಿ ಹೇಳುವೆನು ಕೇಳು. ಏಕೆಂದರೆ ಸೀತೆಗೆ ಇದುವರೆಗೂ ಅರಣ್ಯದಲ್ಲಿ ತಿರುಗಾಡಿ ಗೊತ್ತೇ ಇಲ್ಲ. ಶ್ರೀರಾಮನಾದರೂ ಒಂದು ಬಾರಿ ವಿಶ್ವಾಮಿತ್ರರೊಡನೆ ರಾಕ್ಷಸ ಸಂಹಾರಕ್ಕಾಗಿ ಹೋದವನು ಮಿಥಿಲೆಯವರೆಗೂ ನಡೆದುಕೊಂಡೇ ಹೋಗಿದ್ದನಲ್ಲವೇ? ಅರಣ್ಯವಾಸ ಮಾಡಲೇಬೇಕೆಂಬ ನಿನ್ನ ಬುದ್ಧಿಯನ್ನು ಬದಲಾಯಿಸು. ಅನೇಕ ದೋಷಗಳಿಂದ ಕೂಡಿರುವುದರಿಂದಲೇ ಕಾಡನ್ನು ಕಾಂತಾರ, ಅಂದರೆ ಮಹಾರಣ್ಯವೆಂದು ಹೇಳುತ್ತಾರೆ. ನಿನಗೆ ಹಿತವನ್ನು ಉಂಟು ಮಾಡುವ ಆಶಯದಿಂದಲೇ ನಾನು ನಿನಗಿದನ್ನು ಹೇಳುತ್ತಿದ್ದೇನೆ. ಅರಣ್ಯದಲ್ಲಿ ಸದಾ ದುಃಖಪಡುವುದೇ ಹೊರತು ಯಾವಾಗಲೂ ಸುಖವಾಗಿರಬಹುದೆಂಬುದನ್ನು ನಾನು ಇದುವರೆಗೂ ತಿಳಿದಿಲ್ಲ. ಪರ್ವತಗಳ ಮೇಲಿನಿಂದ ಹರಿದು ಬರುವ ನದಿಗಳ ಭೋರ್ಗರೆಯುವ ಶಬ್ದವು, ಗಿರಿ ಗುಹೆಗಳಲ್ಲಿ ವಾಸ ಮಾಡುತ್ತಿರುವ ಸಿಂಹಗಳ ಗರ್ಜನೆಯು ಕೇಳಲು ಅತಿ ಕರ್ಕಶವಾಗಿ ದುಃಖವನ್ನುಂಟು ಮಾಡುತ್ತವೆ. ಈ ಕಾರಣದಿಂದ ನಾನು ಅರಣ್ಯವಾಸವು ದುಃಖದಾಯಕವೆಂದು ಹೇಳುವೆನು. ಜನಶೂನ್ಯವಾದ ಅರಣ್ಯದಲ್ಲಿ ಸಿಂಹ, ಶಾರ್ದೂಲಾದಿ ದುಷ್ಟ ಮೃಗಗಳು ಗುಹೆಗಳಿಂದ ಹೊರಕ್ಕೆ ಬಂದು ಸ್ವೇಚ್ಛೆಯಿಂದ ಕುಣಿದಾಡುತ್ತಾ ಸ್ವಲ್ಪವಾದರೂ ಭೀತಿ ಶಂಕೆಗಳಿಲ್ಲದೆ ಅತ್ತಲಿತ್ತ ಓಡುತ್ತಲಿದ್ದು ಮನುಷ್ಯರನ್ನು ಕಂಡೊಡನೆಯೇ ಕೊಲ್ಲಲು ಧಾವಿಸಿ ಮುಂದೆ ಬರುತ್ತವೆ. ಈ ಕಾರಣದಿಂದ ನಾನು ಅರಣ್ಯವಾಸವು ದುಃಖಕರವೆಂದು ಹೇಳುವೆನು. ಅರಣ್ಯದಲ್ಲಿರುವ ಸರೋವರಗಳು ಅತಿ ದುರ್ಗಮವಾಗಿರುತ್ತವೆ. ಮೊಸಳೆಗಳಿಂದಲೂ ಕೆಸರಿನಿಂದಲೂ ಕೂಡಿರುತ್ತವೆ. ಮದಿಸಿದ ಕಾಡಾನೆಗಳು ಆ ಸರೋವರಗಳ ಬಳಿಗೆ ಆಗಿಂದಾಗ್ಗೆ ಬರುತ್ತಲೇ ಇರುತ್ತವೆ. ಈ ಕಾರಣಗಳಿಂದ ಅರಣ್ಯವಾಸವು ದುಃಖಕರವಾದುದು.
ಅರಣ್ಯದಲ್ಲಿರುವ ಮಾರ್ಗಗಳು ಮುಳ್ಳುಗಳನ್ನೊಳಗೊಂಡು ಬಳ್ಳಿಗಳಿಂದ ಆವೃತವಾಗಿರುತ್ತವೆ. ಕಾಡು ಕೋಳಿಗಳ ಭಯಂಕರ ಶಬ್ದದಿಂದ ಕೂಡಿರುತ್ತವೆ. ಕೆಲವೆಡೆಗಳಲ್ಲಿ ನೀರಿಲ್ಲದ ಪ್ರದೇಶಗಳಲ್ಲಿಯೂ ಮಾರ್ಗಗಳು ಹಾದು ಹೋಗುತ್ತವೆ. ಅರಣ್ಯದ ಹಾದಿಗಳೆಲ್ಲವೂ ಅತಿ ದುರ್ಗಮವಾದವುಗಳು. ಈ ಕಾರಣದಿಂದಲೂ ಅರಣ್ಯವಾಸವು ದುಃಖಕರವಾದುದು. ಕಂದ ಮೂಲ ಫಲಗಳನ್ನು ಸಂಗ್ರಹಿಸಲು ಹಗಲಿನಲ್ಲಿ ಶ್ರಮಿಸುವ ಮನುಷ್ಯನು ರಾತ್ರಿಯ ವೇಳೆಯಲ್ಲಿ ದಣಿವಾರಿಸಿಕೊಳ್ಳಲು ವೃಕ್ಷಗಳಿಂದ ತಾನೇ ಉದುರಿರುವ ತರಗೆಲೆಗಳ ಹಾಸಿಗೆಯಲ್ಲಿ ಮಲಗುತ್ತಾನೆ. ಹಾಗೆಯೇ ನಾವು ತರಗೆಲೆಗಳ ಹಾಸಿಗೆಯಲ್ಲಿ ಮಲಗಬೇಕಾಗುತ್ತದೆ. ಆದುದರಿಂದ ವನವಾಸವು ತುಂಬ ದುಃಖಕರವಾದುದು. ನಿಗ್ರಹಿಸಿದ ಮನಸ್ಸಿನಿಂದ ಕೂಡಿರುವ ಮನುಷ್ಯನು ಹಗಲಿನಲ್ಲಿಯೋ ರಾತ್ರಿಯಲ್ಲಿಯೋ ವೃಕ್ಷಗಳಿಂದ ತಾನೇ ತಾನಾಗಿ ಬೀಳುವ ಹಣ್ಣುಗಳನ್ನು ಪಡೆದುಕೊಂಡು ಅದರಿಂದಲೇ ಸಂತೋಷ ಪಡಬೇಕಾಗುತ್ತದೆ. ಅರಣ್ಯದಲ್ಲಿ ಸಿಕ್ಕುವ ಕಂದ ಮೂಲ ಫಲಗಳನ್ನು ಯಥೇಚ್ಛವಾಗಿ ತಿನ್ನುವಂತಿಲ್ಲ. ಈ ಕಾರಣದಿಂದಲೂ ವನವಾಸವು ದುಃಖಕರವಾದುದು. ಅರಣ್ಯದಲ್ಲಿರುವಾಗ ಸಾಮರ್ಥ್ಯವಿರುವಷ್ಟು ಉಪವಾಸವನ್ನು ಮಾಡಬೇಕಾಗುವುದು. ಕೂದಲಿನ ಸಂಸ್ಕಾರಕ್ಕೆ ಅಂದರೆ ತಲೆಬಾಚಿಕೊಳ್ಳಲು ಅವಕಾಶವಿಲ್ಲದೆ ಇರುವುದರಿಂದ ಜಡೆಗಟ್ಟಿದ ಕೇಶರಾಶಿಯ ಭಾರವನ್ನು ಹೊರಬೇಕಾಗುವುದು. ಒರಟಾದ ನಾರು ಮಡಿಗಳನ್ನು ಉಡಬೇಕಾಗುವುದು. ಈ ಕಾರಣಗಳಿಂದ ವನವಾಸವು ಬಹಳ ಕಷ್ಟಸಾಧ್ಯವಾದುದು. ಅರಣ್ಯವಾಸ ಕಾಲದಲ್ಲಿ ನಮ್ಮ ಜೀವಿಕೆಗೆ ಇಷ್ಟು ಕಷ್ಟವಾಗಿರುವಾಗ ನಾವು ನಿತ್ಯವಾದ ದೇವ ಪಿತೃಗಳ ಪೂಜೆಯನ್ನು ವಿಧಿಪೂರ್ವಕವಾಗಿ ಮಾಡಲೇಬೇಕು. ಅಯಾಚಿತರಾಗಿ ಬರುವ ಅತಿಥಿಗಳನ್ನು ಸತ್ಕರಿಸುವುದು ನಮ್ಮ ನಿತ್ಯ ಕರ್ತವ್ಯವಾಗಿರುತ್ತದೆ. ಆಯಾ ಕಾಲದಲ್ಲಿ ಮಾಡಬೇಕಾದ ಕರ್ತವ್ಯಗಳನ್ನು ಪರಿಪಾಲಿಸಬೇಕೆಂಬ ನಿಯಮಾನುಷ್ಠಾನವುಳ್ಳವರು 3 ಕಾಲಗಳಲ್ಲಿಯೂ ಸ್ನಾನ ಮಾಡಬೇಕು. ಈ ಕಾರಣದಿಂದಲೂ ವನವಾಸವು ಅತಿ ದುಃಖಕರವಾದುದು. ನಾವೇ ತಂದ ಹೂಗಳಿಂದ ನಾವೇ ನಿರ್ಮಿಸಿದ ಯಜ್ಞವೇದಿಕೆಯಲ್ಲಿ ಋಷಿಪ್ರೋಕ್ತವಾದ ವಿಧಿಯಿಂದ ದೇವ ಯಜನವನ್ನು ಮಾಡಬೇಕು. ಏಕೆಂದರೆ ಆ ಕಾಡಿನಲ್ಲಿ ನಮಗೆ ಯಾವ ಪರಿಚಾರಕರೂ ಇರುವುದಿಲ್ಲ. ಈ ಕಾರಣದಿಂದಲೂ ಅರಣ್ಯವಾಸವು ದುಃಖಕರವಾದುದು. ಅರಣ್ಯದಲ್ಲಿ ಇರುವವರು ಸಿಕ್ಕಿದಷ್ಟು ಆಹಾರದಿಂದಲೇ ತೃಪ್ತರಾಗಬೇಕು. ಆಹಾರ ನಿಯಮವುಳ್ಳವರಾಗಿರಬೇಕು. ಈ ಕಾರಣದಿಂದಲೂ ಅರಣ್ಯವಾಸವು ದುಃಖಕರವು. ಅರಣ್ಯದಲ್ಲಿ ಬಿರುಗಾಳಿಯು ಯಾವಾಗಲೂ ರಭಸದಿಂದ ಬೀಸುತ್ತಿರುತ್ತದೆ. ಗಾಢವಾದ ಕತ್ತಲೆ ಇರುತ್ತದೆ. ನಾವು ಅಪೇಕ್ಷಿಸಿದಾಗ ಕಂದ ಮೂಲ ಫಲಗಳು ಸಿಕ್ಕದೆ ಹಸಿವು ಬಾಯಾರಿಕೆಗಳಿಂದ ಪರಿತಪಿಸಬೇಕಾಗುತ್ತದೆ. ಅರಣ್ಯದಲ್ಲಿ ಇವೇ ಮುಂತಾದ ಮಹಾಭಯಗಳು ಅನೇಕವಾಗಿರುತ್ತವೆ. ಆದುದರಿಂದ ವನವಾಸವು ದುಃಖಕರವಾದುದು. ಅರಣ್ಯದಲ್ಲಿ ಸರ್ಪಗಳು ಅನೇಕವಾಗಿರುತ್ತವೆ ಮತ್ತು ನಾನಾ ವಿಧವಾಗಿರುತ್ತವೆ. ಅವು ಯಾವಾಗಲೂ ದರ್ಪದಿಂದಲೇ ಮಾರ್ಗದಲ್ಲಿ ಸಂಚರಿಸುತ್ತಿರುತ್ತವೆ. ಈ ಕಾರಣದಿಂದಲೂ ಅರಣ್ಯವಾಸವು ದುಃಖಕರವಾದುದು. ನದಿಗಳಲ್ಲಿ ವಾಸ ಮಾಡುವ ಹಾವುಗಳು ನದಿಗಳಂತೆಯೇ ವಕ್ರವಾಗಿ ಹರಿದಾಡುತ್ತಾ ಕಾಡು ದಾರಿಗಳನ್ನು ಆವರಿಸಿ ಕುಳಿತಿರುತ್ತವೆ. ಮಿಡತೆಗಳು, ಚೇಳುಗಳು, ಕಣಜಗಳು, ಕಾಡು ನೊಣಗಳು, ಸೊಳ್ಳೆಗಳು ನಿತ್ಯವೂ ಕಾಡಿನಲ್ಲಿ ನಮ್ಮನ್ನು ಬಾಧಿಸುತ್ತಲೇ ಇರುತ್ತವೆ. ವಿಶಾಲವಾಗಿ ಹರಡಿಕೊಂಡಿರುವ ಕೊಂಬೆಗಳುಳ್ಳ ಮತ್ತು ಮುಳ್ಳುಗಳಿಂದ ಕೂಡಿರುವ ವೃಕ್ಷಗಳು, ದರ್ಬೆ, ಹುಲ್ಲು ಮತ್ತು ನೊಜೆಗೊತ್ತಿಗಳು ಕಾಡಿನಲ್ಲಿ ಎಲ್ಲೆಲ್ಲೂ ಹರಡಿಕೊಂಡಿರುತ್ತವೆ. ಈ ಎಲ್ಲ ಕಾರಣಗಳಿಂದಲೂ ಅರಣ್ಯವಾಸವು ದುಃಖಕರವಾದುದು. ಅರಣ್ಯದಲ್ಲಿ ವಾಸ ಮಾಡಲು ಇಚ್ಛಿಸುವವನು ಕೋಪ ಲೋಭಗಳನ್ನು ಪರಿತ್ಯಜಿಸಬೇಕು. ಭಯವನ್ನು ಉಂಟು ಮಾಡುವ ದುಷ್ಟ ಪ್ರಾಣಿಗಳ ವಿಷಯದಲ್ಲಿಯೂ ಭಯಪಡಬಾರದು. ಆದುದರಿಂದ ಅರಣ್ಯದಲ್ಲಿ ದುಃಖವೆಂಬುದು ನಿತ್ಯವಾದುದು. ಮೈಥಿಲಿ, ಅರಣ್ಯಕ್ಕೆ ನನ್ನೊಡನೆ ಬರಬೇಕೆಂಬ ನಿನ್ನ ಆಶಯವನ್ನು ಸಾಕು ಮಾಡು. ಅರಣ್ಯವಾಸವು ನಿನಗೆ ಕ್ಷೇಮಕರವಲ್ಲ. ನಾನು ವನವಾಸದಿಂದ ಪ್ರಾಪ್ತವಾಗಬಹುದಾದ ದುಃಖಗಳೇನು ಎಂಬುದನ್ನು ವಿಮರ್ಶೆ ಮಾಡಿ ನಿನಗೆ ವನವಾಸವು ಸಖ್ಯವಾಗಲಾರದು ಎಂಬುದನ್ನು ಇಲ್ಲಿಯೇ ಮನಗಂಡು ಹೇಳುತ್ತಿದ್ದೇನೆ. ನಿಶ್ಚಯವಾಗಿಯೂ ಅರಣ್ಯವು ಬಹಳ ದೋಷಗಳಿಂದ ಕೂಡಿದೆ. ಹೀಗೆ ಅರಣ್ಯದಲ್ಲಿನ ಕಷ್ಟಗಳನ್ನು ಬಗೆ ಬಗೆಯಾಗಿ ವಿವರಿಸುತ್ತಾ ಮಹಾತ್ಮನಾದ ಶ್ರೀರಾಮನು ಸೀತೆಯನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗುವ ಮನಸ್ಸು ಮಾಡಲಿಲ್ಲ. ಆದರೆ ಸೀತೆಯೂ ಶ್ರೀರಾಮನ ಮಾತನ್ನು ಕೇಳಲಿಲ್ಲ. ಅಂದರೆ ಅರಣ್ಯಕ್ಕೆ ಹೋಗಬೇಕೆನ್ನುವ ತನ್ನ ಇಚ್ಛೆಯನ್ನು ತ್ಯಜಿಸಲಿಲ್ಲ. ರಾಮನ ಮಾತಿನಿಂದ ಅತ್ಯಂತ ದುಃಖಿತೆಯಾಗಿ ಶ್ರೀರಾಮನಿಗೆ ಹೇಳತೊಡಗಿದಳು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 28ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ
ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.